ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೊದಲನೇ ಪಂದ್ಯದಲ್ಲಿ ಅಬ್ಬರಿಸಿದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಕನ್ನಡಿಗ ಕೆಎಲ್ ರಾಹುಲ್. ವಿರಾಟ್ ಕೊಹ್ಲಿ ಆಟ ಕೊಂಡು ಇಂಗ್ಲೆಂಡ್ ನ ನಾಯಕ ಹ್ಯಾರಿ ಬ್ರೂಕ್ ನೀಡಿದರು ಅಚ್ಚರಿಯ ಹೇಳಿಕೆ. 2027ರ ವಿಶ್ವಕಪ್ ತಂಡದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸ್ಥಾನ ಖಚಿತ. ಇನ್ನು ನಾಯಕ ಗಿಲ್ ನೀಡಿದರು ಎಲ್ಲರೂ ಮನಸ್ಸು ಗೆಲ್ಲೋ ಹೇಳಿಕೆ. ಹೇಗೆದ್ದು ವಿರಾಟ್ ಮತ್ತು ರೋಹಿತ್ ಶರ್ಮಾ ಅಬ್ಬರ ಮೊದಲನೇ ಓಡಿಐ ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಬ್ಯಾಟಿಂಗ್ ದಿಗ್ಗಜರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಶತಾಯ ಗತಾಯ ಏಕದಿನ ವಿಶ್ವಕಪ್ ಆಡಿಯೇ ನಿವೃತ್ತಿ ಆಗಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ಸಾಕಷ್ಟು ಶ್ರಮ ಕೂಡ ಆಗ್ತಾ ಇದ್ದಾರೆ. ಆಯ್ಕೆ ಸಮಿತಿ ಹಾಗೂ ಮ್ಯಾನೇಜ್ಮೆಂಟ್ ಇದುವರೆಗೆ ಇವರಿಬ್ಬರ ಬಗ್ಗೆ ಯಾವುದೇ ಒಂದು ಸುಳಿವು ಕೂಡ ನೀಡಿರಲಿಲ್ಲ. ಆದರೆ ಇದೀಗ ನಾಯಕ ಗಿಲ್ ಅವರು ಬೆಂಕಿ ಹೇಳಿಕೆ ಆದರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಭವಿಷ್ಯದ ಬಗ್ಗೆ ಕೇಳಿದ ಪ್ರಶ್ನೆಗೆ ಗಿಲ್ ಆದ್ರೆ ಈ ರೀತಿ ಹೇಳಿದ್ದಾರೆ. ಒಂದೆರಡು ದಿನಗಳ ಹಿಂದೆ ನಾನು ವಿರಾಟ್ ಕೊಹ್ಲಿ ಅವರೊಂದಿಗೆ 2027ರ ಓಡಿಐ ವಿಶ್ವಕಪ್ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದ್ದೇನೆ. ತಂಡದ ಸಂಯೋಜನೆಗಳು, ಯಾವ ಆಟಗಾರರು ತಂಡದಲ್ಲಿ ಇರುತ್ತಾರೆ, ಪ್ರಸ್ತುತ ತಂಡದಲ್ಲಿ ಇಲ್ಲದಿದ್ದರೂ ಆ ಸಮಯಕ್ಕೆ ಯಾರು ತಂಡಕ್ಕೆ ನೆರವಾಗಬಲ್ಲಂತ ಆಟಗಾರರು ಯಾರು ಮತ್ತು ಪ್ರತಿ ಆಟಗಾರನ ಸ್ಥಾನ ಎಲ್ಲಿ ಸರಿ ಹೊಂದುತ್ತದೆ ಎಂಬುದನ್ನು ಚರ್ಚೆ ಮಾಡಿದೆವು ಎಂದು ಗಿಲ್ ಆದ್ರೆ ತಿಳಿಸಿದರು. ಇನ್ನು ಸ್ವತಃ ನಾಯಕನ ಈ ಹೇಳಿಕೆ ಕಂಡು ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಮಾತ್ರ ಆಟಗಾರನಾಗಿ ಆಡುತ್ತಿಲ್ಲ, ಅವರಿಗೆ ನಾಯಕನ ಪಾತ್ರನೂ ಕೂಡ ಸ್ವಲ್ಪ ಇರುತ್ತದೆ ಅನ್ನೋದು ಖಚಿತವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ನಿರಂತರ ಊಹಾಪೋಹಗಳಾದ್ರೆ ಇವೆ. ಈ ಬಗ್ಗೆ ಪ್ರಶ್ನೆಗೆ ಉತ್ತರಿಸಿದ ಗಿಲ್ ಅವರು, ಕೊಹ್ಲಿ ಅವರು 2027ರ ಆಫ್ರಿಕಾ ವಿಶ್ವಕಪ್ಗೆ ತಂಡದ ಯೋಜನೆಗಳಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಭರವಸೆ ನೀಡಿದರು. ಇನ್ನು ವಿರಾಟ್ ಕೊಹ್ಲಿ ಕೂಡ ತಾವು ಯಾರಿಗಾದರೂ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕಾದ ಅನಿವಾರ್ಯತೆ ಬಂದರೆ ಆ ತಂಡದಲ್ಲಿ ಇರಲು ಇಚ್ಛಿಸುವುದಿಲ್ಲ ಎಂದು ಹೇಳಿದರು. ಇನ್ನು ಈ ಹೇಳಿಕೆ ಬೆನ್ನಲ್ಲೇ ಸ್ವತಃ ಗಿಲ್ ಅವರು ವಿರಾಟ್ ಕೊಹ್ಲಿ ಹೆಸರನ್ನ ನಾಯಕತ್ವದ ಪಾತ್ರದಲ್ಲಿದ್ದಾರೆ ಎಂದು ತಿಳಿಸುವ ಮೂಲಕ ವಿರಾಟ್ ಕೊಹ್ಲಿ ತಂಡದ ಅವಿಭಾಜ್ಯ ಅಂಗವಾಗಿರುವುದು ಖಚಿತವಾಯಿತು. ಹೌದು ವೀಕ್ಷಕರೇ, ತಮ್ಮ ಮಾತನ್ನು ಮುಂದುವರಿಸಿದ ಗಿಲ್ ಅವರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನು ಭಾರತದ ಬ್ಯಾಟಿಂಗ್ ಲೈನ್ ಅಪ್ ನ ಬೆನ್ನೆಲುಬೆಂದು ವಿವರಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಂಡದ ಮುಖ್ಯ ಆಧಾರ ಸ್ತಂಭಗಳಾಗಿದ್ದಾರೆ. ಅವರ ಅನುಭವ ಮತ್ತು ಕೌಶಲ್ಯ ತಂಡಕ್ಕೆ ಅತ್ಯಂತ ಮುಖ್ಯವಾಗಿದೆ. ವಿವಿಧ ಪರಿಸ್ಥಿತಿಗಳಲ್ಲಿ ಅವರು ಏನೇನು ಮಾಡಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ ಎಂದು ಗಿಲ್ ಅವರಾದ್ರೆ ಹೇಳಿದರು. ಇನ್ನು ವಯಸ್ಸಿನ ಪ್ರಶ್ನೆಗಳಿದ್ದರೂ ಅವರನ್ನು ತಂಡದ ಅವಿಭಾಜ್ಯ ಅಂಗವೆಂದು ಗಿಲ್ ಆದ್ರೆ ಒತ್ತಿ ಹೇಳಿದ್ದಾರೆ. ಇನ್ನು ನಾಯಕರು ಹೇಗೆ ಜವಾಬ್ದಾರಿಯಿಂದ ವರ್ತಿಸಬೇಕು ಎಂಬುದನ್ನು ನಾನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅವರಿಂದ ಕಲಿತಿದ್ದೇನೆ. ಮೈದಾನದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿ ಎದುರಾದರೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಳಿ ಹೋಗಿ ಸಲಹೆ ಅಥವಾ ಮಾರ್ಗದರ್ಶನ ಪಡೆಯಲು ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಸ್ಪಷ್ಟನೆ ಆದ್ರೆ ಕೊಟ್ಟರು. ಇನ್ನು ಅವರಿಬ್ಬರಲ್ಲಿರುವ ಕೌಶಲ್ಯ ಮತ್ತು ಅನುಭವ ಜಗತ್ತಿನ ಬೇರೆ ಯಾವ ಆಟಗಾರರಲ್ಲೂ ಕೂಡ ಸಿಗುವುದು ಅಪರೂಪ. ಅಂತಹ ಅನುಭವಿ ಆಟಗಾರರ ಬೆಂಬಲ ತಂಡಕ್ಕೆ ತುಂಬಾ ಮುಖ್ಯವಾಗಲಿದೆ ಎಂದು ಗಿಲ್ ಆದ್ರೆ ಹೇಳಿದರು. ಅಷ್ಟಕ್ಕೂ ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಕನ್ನಡಿಗ ಕೆಎಲ್ ರಾಹುಲ್ ಅವರು ಎಷ್ಟು ರನ್ ಬಾರಿಸಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಪ್ರಾಕ್ಟೀಸ್ ಪಂದ್ಯದಲ್ಲಿ ಮೊದಲಿಗೆ ಓಪನಿಂಗ್ ಆದ್ರೆ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್. ಹೌದು ಸ್ನೇಹಿತರೆ, ಆದರೆ ಈ ತರ ಸ್ಟಾರ್ಟ್ ನೀಡ್ತಾರೆ ಅಂತ ಯಾರು ಕೂಡ ಊಹೆನೂ ಮಾಡಿರ್ಲಿಲ್ಲ. ಹೌದು ವೀಕ್ಷಕರೇ, ಇನ್ನು ಅಭಿಮಾನಿಗಳು ಅಂತೂ ಫುಲ್ ಖುಷ್ ಆದರು. ಓಪನರ್ ಆಗಿ ಬಂದಂತ ರೋಹಿತ್ ಶರ್ಮಾ ಮತ್ತು ಗಿಲ್ ಅವರು 90 ರನ್ ಜೊತೆ ಆಟ ನಡೆಸುತ್ತಾರೆ. ನಾಯಕ ಗಿಲ್ ಅವರು 19 ಬಾಲ್ ಆಡಿ 37 ರನ್ ಬಾರಿಸಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಆದರೆ ನಂತರ ಬಂದಂತ ವಿರಾಟ್ ಕೊಹ್ಲಿ ಮಾತ್ರ ಚರಿತ್ರೆನೇ ಬರೆಯುತ್ತಾರೆ. ಹೌದು ವೀಕ್ಷಕರೇ, ಪ್ರಾಕ್ಟೀಸ್ ಪಂದ್ಯದಲ್ಲಿ ಈ ರೀತಿ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರ್ಲಿಲ್ಲ. ವಿರಾಟ್ ಕೊಹ್ಲಿ ಆಟ ಕಂಡು ಇಂಗ್ಲೆಂಡ್ ನ ನಾಯಕ ಫಿದಾನೆ ಆಗಿ ಹೋಗ್ತಾರೆ. ಇನ್ನು ರೋಕ ಜೋಡಿ ಬೇರೆ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಆಡ್ತಾರೆ. ಬರೋಬ್ಬರಿ 180 ರನ್ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ 96 ರನ್ ಬಾರಿಸಿದರೆ ಅವರ ಜೊತೆ ಸಾಥ್ ಕೊಟ್ಟಂತ ವಿರಾಟ್ ಕೊಹ್ಲಿ 84 ರನ್ ಆದ್ರೆ ಹೊಡೆದರು. ಇನ್ನು ಆ ಬಳಿಕ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಔಟ್ ಆದ ಬಳಿಕ ಉಪನಾಯಕ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟು ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ಲಿಲ್ಲ. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಬಂದಂತ ಉಪನಾಯಕ ಶ್ರೇಯಸ್ ಅಯ್ಯರ್ ಅವರು ಬರೀ 18 ರನ್ ಬಾರಿಸಿ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಕನ್ನಡಿಗ ಕೆಎಲ್ ರಾಹುಲ್ ಮಾತ್ರ ಎಲ್ಲ ಕನ್ನಡಿಗರ ಮನಸ್ಸು ಆದ್ರೆ ಗೆಲ್ತಾರೆ. ಕನ್ನಡಿಗ ಕೆಎಲ್ ರಾಹುಲ್ ಅವರು 57 ರನ್ ಆದ್ರೆ ಬಾರಿಸುತ್ತಾರೆ 22 ಬಾಲ್ಗಳಲ್ಲಿ. ಒಟ್ಟಿನಲ್ಲಿ ನಮ್ಮ ಆಟಗಾರರು ಪ್ರಾಕ್ಟೀಸ್ ಪಂದ್ಯದಲ್ಲಿ ರಣರೋಚಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ನಮ್ಮ ಭಾರತೀಯ ಬ್ಯಾಟಿಂಗ್ ಕಂಡು ಇಂಗ್ಲೆಂಡ್ ನ ನಾಯಕ ಹ್ಯಾರಿ ಬ್ರೂಕ್ ಅವರು ಒಂದು ಸ್ಟೇಟ್ಮೆಂಟ್ ನೀಡಿದರು ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಇಂಗ್ಲೆಂಡ್ ನ ನಾಯಕ ಈ ರೀತಿ ಆದ್ರೆ ಹೇಳಿದ್ದರು.
ಇನ್ನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಬೂಮ್ರಾ, KL ರಾಹುಲ್ ಅಂತ ಅದ್ಭುತ ಆಟಗಾರರ ಜೊತೆ ನಾವು ಆಡಲು ಇಚ್ಛಾದರೆ ಪಡುತ್ತೇವೆ. ಯಾವುದೇ ಪಿಚ್ ಆಗಲಿ ಅವರು ಅದ್ಭುತ ಆಟಗಾರರು. ಅವರಂತಹ ದಿಗ್ಗಜ ಆಟಗಾರರ ವಿರುದ್ಧ ನಾವು ಆಡಲು ಸಹ ಕಾತುರದಿಂದ ಕಾಯ್ತಾ ಇದ್ದೇವೆ. ಇನ್ನು ವಿರಾಟ್ ಮತ್ತು ರೋಹಿತ್ ಶರ್ಮಾ ಜೊತೆ ನಾವು ಆಡೋದು ಇದು ಕೊನೆಯ ODI ಸರಣಿ ಆಗಬಹುದು. ಏಕೆಂದರೆ ಇನ್ನು 1 ವರ್ಷದಲ್ಲಿ ODI ವಿಶ್ವಕಪ್ ಆದ್ರೆ ಇದೆ. ಆ ಕಾರಣದಿಂದಾಗಿ ನಾವು ಈ ODI ಸರಣಿಗಾಗಿ ತುಂಬಾನೇ ಕಾತುರದಿಂದ ಆದ್ರೆ ಕಾಯುತ್ತಾ ಇದ್ದೇವೆ. ಇನ್ನು ಈ ODI ಪಂದ್ಯ ತುಂಬಾನೇ ಆದ್ರೆ ಡಿಫರೆಂಟ್. ನಾವು T20 ಸರಣಿ ಗೆದ್ದಿರಬಹುದು, ಆದ್ರೆ ಅಲ್ಲಿ ಅನುಭವದ ಆಟಗಾರರು ಇರಲಿಲ್ಲ. ಆ ಕಾರಣದಿಂದಾಗಿ ನಾವು ಈ ODI ಸರಣಿ ಗೆಲ್ಲಲು ಕಾಯುತ್ತಾ ಇದ್ದೇವೆ. ಇನ್ನು ನಾನು ಈ ODI ಸರಣಿ ತುಂಬಾನೇ ಆದ್ರೆ ರೆಸ್ಪೆಕ್ಟ್ ಆದ್ರೆ ನೀಡುತ್ತೇನೆ ಎಂದು ಹ್ಯಾರಿ ಬ್ರೂಕ್ ಅವರಾದ್ರೆ ಹೇಳಿದರು. ಹೌದು ಸ್ನೇಹಿತರೆ, ಇನ್ನು ಭಾರತ ಇಂಗ್ಲೆಂಡ್ ನಡುವಿನ ಮೊದಲನೇ ODI ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಸಹ ನೋಡೋಣ ಬನ್ನಿ. ಇಂಗ್ಲೆಂಡ್ ತಂಡ T20 ಸರಣಿಯಲ್ಲಿ ಗೆದ್ದಷ್ಟು ಈಜಿ ಅಲ್ಲ ODI ಸರಣಿಯಲ್ಲಿ ಗೆಲ್ಲೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಮ್ಮ ದಿಗ್ಗಜ ಆಟಗಾರರಾಗಿರುವಂತ ರೋಕೋ ಜೋಡಿ ಮತ್ತೊಮ್ಮೆ ಕಣಕ್ಕೆ ಇಳಿಯಲಿದೆ. ಆ ಕಾರಣದಿಂದಾಗಿ ಇವರಿಗೆ ಅಗ್ನಿ ಪರೀಕ್ಷೆ ಅಂದ್ರೂ ತಪ್ಪಿಲ್ಲ ಇಂಗ್ಲೆಂಡ್ ತಂಡಕ್ಕೆ. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಚುಟುಕು ಕ್ರಿಕೆಟ್ ನಲ್ಲಿ ಮುಖಭಂಗ ಅನುಭವಿಸಿದ ನಮ್ಮ ಭಾರತ ತಂಡ ಇದೀಗ ಏಕದಿನ ಕ್ರಿಕೆಟ್ ನಲ್ಲಿ ಸತ್ವ ಪರೀಕ್ಷೆಗೆ ಸಿದ್ಧವಾಗಿದೆ. ಶುಭ್ಮನ್ ಗಿಲ್ ನೇತೃತ್ವದ ನಮ್ಮ ಭಾರತ ಕ್ರಿಕೆಟ್ ತಂಡ ಜುಲೈ 14ರಿಂದ ಆರಂಭವಾಗಲಿರುವ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಹ್ಯಾರಿ ಬ್ರೂಕ್ ನಾಯಕತ್ವದ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಇತ್ತೀಚೆಗೆ ನಡೆದ 5 ಪಂದ್ಯಗಳ T20 ಸರಣಿಯಲ್ಲಿ ನಮ್ಮ ಭಾರತ ತಂಡ 4.0 ಅಂತರದಿಂದ ಸೋಲಿಸಿದ ಇಂಗ್ಲೆಂಡ್ ತಂಡ ಏಕದಿನ ಸರಣಿಯಲ್ಲೂ ಪ್ರವಾಸಿ ತಂಡದ ಮೇಲೆ ಪ್ರಾಬಲ್ಯ ಸಾಧಿಸುವ ಗುರಿ ಹೊಂದಿದೆ. ಆದರೆ ಇಬ್ಬರು ಅನುಭವಿ ದಿಗ್ಗಜ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಭಾರತ ತಂಡದಲ್ಲಿ ಇರುವುದರಿಂದ ಇಂಗ್ಲಿಷರಿಗೆ ಭಾರತ ತಂಡವನ್ನು ಕಟ್ಟಿ ಹಾಕುವುದು ಸುಲಭದ ಮಾತಲ್ಲ. ಜೊತೆಗೆ ವಿಶ್ವದ ನಂಬರ್ 1 ವೇಗಿ ಬೌಲರ್ ಆಗಿರುವಂತಹ ಬೂಮ್ರಾ ಅವರು ಭಾರತದ ತಂಡವನ್ನು ಸೇರಿಕೊಂಡಿರುವುದರಿಂದ ತಂಡದ ಬೌಲಿಂಗ್ ವಿಭಾಗಕ್ಕೆ ಆನೆ ಬಲ ಬಂದಂತಾಗಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಶುಭ್ಮನ್ ಗಿಲ್ ಅವರು ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಇವರಿಗೆ ಶ್ರೇಯಸ್ ಅಯ್ಯರ್ ಅವರು ಉಪನಾಯಕನಾಗಿ ಸಾಥ್ ನೀಡಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಸರಣಿಯ ಮೂಲಕ ಭಾರತ ತಂಡದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಹುಕಾಲ ನಂತರ ಮರಳುತ್ತಿದ್ದಾರೆ. ಜನವರಿ 2026ರ ಬಳಿಕ ಅವರು ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿರಲಿಲ್ಲ. ಜೂನ್ ನಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಗೆ ವಿರಾಟ್ ಕೊಹ್ಲಿ ಆಯ್ಕೆಯಾಗಿದ್ದರು. ಆದರೆ ಮಂಡಿರಜ್ಜು ಗಾಯದ ಸಮಸ್ಯೆಯಿಂದಾಗಿ ಹೊರಗುಳಿದಿದ್ದರು. ಇನ್ನು ಬೂಮ್ರಾ ಅವರು 2023ರ ವಿಶ್ವಕಪ್ ಫೈನಲ್ ಪಂದ್ಯದ ನಂತರ ತಮ್ಮ ಮೊದಲನೇ ಏಕದಿನ ಪಂದ್ಯವನ್ನಾಡಲು ಸಜ್ಜಾಗಿದ್ದಾರೆ. 2025ರ ಚಾಂಪಿಯನ್ಸ್ ಟ್ರೋಫಿ ತಂಡಕ್ಕೆ ಬೂಮ್ರಾ ಆಯ್ಕೆಯಾಗಿದ್ದಾದರೂ ಗಾಯದ ಕಾರಣ ಆಡಲು ಸಾಧ್ಯವಾಗಿರಲಿಲ್ಲ. ಇವರು 2026ರ ಏಷ್ಯನ್ ಗೇಮ್ಸ್ ನಲ್ಲೂ ಭಾರತ ತಂಡವನ್ನಾದರೆ ಪ್ರತಿನಿಧಿಸಲಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇರಬಹುದು ಮತ್ತು ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲನೇ ODI ಪಂದ್ಯ ಬಂದ್ಬಿಟ್ಟು ನಮ್ಮ ಭಾರತ ತಂಡ 14ನೇ ತಾರೀಕಾದ್ರೆ ಆಡಲಿದೆ. ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ರೋಹಿತ್ ಶರ್ಮಾ, ನಾಯಕ ಗಿಲ್ ಅವರು ಓಪನರ್ಸ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ನಮ್ಮ ಕ್ರಿಕೆಟ್ ನ ಕಿಂಗ್ ವಿರಾಟ್ ಕೊಹ್ಲಿ ಬರ್ತಾರೆ. ನಂಬರ್ 4 ಅಲ್ಲಿ ಉಪನಾಯಕ ಶ್ರೇಯಸ್ ಅಯ್ಯರ್ ಬಂದ್ರೆ, ನಂಬರ್ 5 ಅಲ್ಲಿ ಕನ್ನಡಿಗ KL ರಾಹುಲ್ ಬರ್ತಾರೆ. ನಂಬರ್ 6 ಅಲ್ಲಿ ಶಿವಮ್ ದುಬೆ, ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್ ಮತ್ತು ನಂಬರ್ 8 ಅಲ್ಲಿ ಕುಲ್ದೀಪ್ ಯಾದವ್, ನಂಬರ್ 9 ಅಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತು ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 11 ಅಲ್ಲಿ ಬೂಮ್ರಾ ಆಡ್ತಾರೆ. ಆದ್ರೆ ಈ ಪಂದ್ಯವನ್ನ ಯಾವುದ್ರಲ್ಲಿ ನಾವು ಲೈವ್ ನೋಡಬಹುದು ಅಂತ ನೋಡೋದಾಯ್ತು ಅಂತಂದ್ರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ 3 ಏಕದಿನ ಪಂದ್ಯಗಳು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ ಗಳಲ್ಲಿ ನೇರ ಪ್ರಸಾರವಾಗಲಿವೆ. ಇನ್ನು ಮೊಬೈಲ್ ನಲ್ಲಿ ವೀಕ್ಷಿಸುವವರು ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಆದ್ರೆ ಲೈವ್ ನೋಡಬಹುದು. ಇನ್ನು ನಮ್ಮ ಭಾರತ ತಂಡ ಮೊದಲನೇ ಏಕದಿನ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ರೋಕೋ ಜೋಡಿ ಎಷ್ಟು ರನ್ ಕಲೆ ಹಾಕಬಹುದು ಮತ್ತು ಬೂಮ್ರಾ ಎಷ್ಟು ವಿಕೆಟ್ ತೆಗಿಬಹುದು ಅಂತ ಎಲ್ಲದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.